ಕಾಲವು ಎಲ್ಲ ಸುಖ ದುಃಖಗಳನ್ನು ನುಂಗಿ ನೊಣೆದು ಮುಂದೆ ಸಾಗುತ್ತಿದ್ದಂತೆಯೇ ಸೀತೆಯ ಗರ್ಭಕ್ಕೆ ತಿಂಗಳು 8 ದಾಟಿ ನವಮಾಸವು ಪ್ರಾಪ್ತಿಸಿತು. ಪೂಜ್ಯರಾದ ವಸಿಷ್ಠರು ಒಮ್ಮೆ ಬಂದು ದರ್ಶನ ಕೊಟ್ಟಾಗ ವಂದಿಸಿದ ಸೀತೆಯನ್ನು ಕಂಡು ಶ್ರೀರಾಮನ ಕಿವಿಯಲ್ಲಿ ಈಕೆಯು ಒಮ್ಮೆಲೆ ಪುತ್ರದ್ವಯವನ್ನು ಪಡೆಯುವ ಲಕ್ಷಣವಿದೆ ಎಂದು ನುಡಿದು ಹರಸಿದರು. ಶ್ರೀರಾಮನು ಅದನ್ನು ಏಕಾಂತವಾಗಿ ಸೀತೆಗೆ ತಿಳಿಸಿದಾಗ ಆಕೆಗೆ ಎಲ್ಲಿಲ್ಲದ ಸಂತೋಷವಾಗಿ ನಾಚಿ ತಲೆಯನ್ನು ತಗ್ಗಿಸಿದಳು. ಶ್ರೀರಾಮನಿಗೂ ಅದು ಸಂತಸಕ್ಕೆ ಕಾರಣವಾಗಿತ್ತು. ತಾಯಿ ಸುಮಿತ್ರಾದೇವಿಯಂತೆ ತನ್ನಾಕೆಯು ಒಮ್ಮೆಲೆ 2 ಮಕ್ಕಳ ತಾಯಿಯಾಗುವ ಭಾಗ್ಯವನ್ನು ಹೊಂದಿರುವುದು ಒಳಗೊಳಗೆ ಆನಂದ ಪಡುತ್ತಿದ್ದನು. ನಾವು ಒಂದನ್ನು ಬಯಸಿದರೆ ದೇವರು 2 ದಯಪಾಲಿಸುತ್ತಾನೆ ಎಂದು ಸೀತೆಯು ಪರಮಾನಂದ ಭರಿತಳಾಗಿದ್ದಳು. ಒಂದು ದಿನ ಅರಮನೆಯ ಚಂದ್ರಶಾಲೆಯಲ್ಲಿ ಸೀತಾರಾಮರು ಚಂದ್ರಿಕಾಮೋದವನ್ನು ಅನುಭವಿಸುತ್ತಿದ್ದಾಗ ಶ್ರೀರಾಮನಿಗೆ ಒಂದೇ ಬಾರಿ 2 ಮಕ್ಕಳಾಗುವ ವಸಿಷ್ಠರ ಮಾತೆ ಮನಸ್ಸಿನಲ್ಲಿ ಮರುಕಳಿಸತೊಡಗಿತು. ಹಾಗೆಯೇ ತನ್ನ ತಂದೆಯ ಪುತ್ರಕಾಮಿಷ್ಟಿ, ವಿಶ್ವಾಮಿತ್ರರ ಶಿಷ್ಯಕಾಮಿಷ್ಟಿ ಇದೆಲ್ಲ ನೆನಪಿಗೆ ಬಂತು. ತಾನು ಅದನ್ನೇನೂ ಮಾಡದಿದ್ದರೂ ಆ ಗುರು ಹಿರಿಯರ ಪೂರ್ಣಾನುಗ್ರಹವೇ ತನಗೆ ಪುತ್ರದ್ವಯದ ಯೋಗವನ್ನು ಕರುಣಿಸುತ್ತದೆಂದು ಎನಿಸಿಕೊಂಡನು. ಹಾಗೆಯೇ ವಿಶ್ವಾಮಿತ್ರರ ನೆನಪಾಗಿ ಅವರಿತ್ತ ಮಂತ್ರೋಪದೇಶಗಳ ಮಹತ್ವವು ಸ್ಮರಣೆಗೆ ಬಂತು. ಆಗಲೇ ಶ್ರೀರಾಮನಿಗೆ ಹೊಸತೊಂದು ಭಾವನೆಯು ಮೂಡಿತು. ತಾನು ವಿಶ್ವಾಮಿತ್ರರಿಂದ ಪಡೆದ ಸಕಲ ಮಂತ್ರವನ್ನು ಸೀತೆಯ ಗರ್ಭದಲ್ಲಿರುವ ಮಕ್ಕಳಿಗೆ ಈಗಲೇ ಉಪದೇಶವಿತ್ತರೇನು? ತಾನು ಬಾಲ್ಯದಲ್ಲೇ ಪಡೆದ ಅವುಗಳನ್ನು ತನ್ನ ಮಕ್ಕಳು ಗರ್ಭದಲ್ಲೇ ಪಡೆಯುವಂತಾದರೆ ಉತ್ತಮವೆಂದು ಮನಗಂಡನು. ಅಂತೆಯೇ ಸೀತೆಯನ್ನು ಕುರಿತು, ಹೃದಯೇಶ್ವರಿ, ನೀನು ಭಗವದ್ ಅನುಗ್ರಹದಿಂದ ಪುತ್ರಯುಗ್ಮದ ಗರ್ಭವನ್ನು ಧರಿಸಿರುವೆಯಂತೆ. ಪೂಜ್ಯರಾದ ವಸಿಷ್ಠರ ಮಾತು ಸುಳ್ಳಾಗಲಾರದು. ನಾವದನ್ನು ನಂಬಲೇಬೇಕು. ಗರ್ಭದಲ್ಲೇ ಇರುವ ಆ ನಮ್ಮ ಮಕ್ಕಳು ಅತ್ಯಂತ ತೇಜಸ್ಶಾಲಿಗಳಾಗಿ ಸತ್ವಶಾಲಿಗಳೂ ಆಗಿ ಜನ್ಮಿಸಬೇಕು. ಸ್ವರಕ್ಷಣೆಯ ಹಾಗೂ ಶತ್ರುನಾಶದ ಪೂರ್ಣಾರ್ಹತೆಯು ಅವರಿಗೆ ಅವರ ಹುಟ್ಟಿನಿಂದಲೇ ಬರಬೇಕು. ತಾಯಿ ತಂದೆಯರಾದ ನಾವು ಅದಕ್ಕಾಗಿ ತಮ್ಮ ತನವನ್ನೆಲ್ಲ ಧಾರೆ ಎರೆಯಬೇಕು. ಗರ್ಭಿಣಿಯಾದ ನೀನು ನಿನ್ನ ಆಹಾರದಿಂದಲೇ ಅವರಿಗೆ ಈಗ ಆಹಾರವನ್ನು ನೀಡುತ್ತಿರುವೆ. ಅದನ್ನುಂಡೇ ಅವರು ಬೆಳೆಯುತ್ತಾರೆ. ತಾಯಿಯಿಂದ ರಕ್ತವು, ತಂದೆಯಿಂದ ತೇಜಸ್ಸು ಮಕ್ಕಳಿಗೆ ಪ್ರಾಪ್ತಿಸುವುದಂತೆ. ಹಾಗಾಗಿ ಪೂಜ್ಯರಾದ ವಿಶ್ವಾಮಿತ್ರರಿಂದ ಅನುಗ್ರಹಿತರಾದ ವಿಜೃಂಭಕಾಸ್ತ್ರದ ಹಾಗೂ ಬಲಾತಿ ಬಲಗಳ ಮಂತ್ರಗಳನ್ನು ನಿನ್ನ ಮೂಲಕ ನಿನ್ನ ಗರ್ಭಕ್ಕೆ ನಾನು ಉಪದೇಶವಿತ್ತು ಹರಸಬೇಕೆಂದು ಈಗ ತಾನೇ ಒಂದು ಬಯಕೆ ಹುಟ್ಟಿದೆ. ನೀನು ಆ ಕಾರ್ಯದಲ್ಲಿ ನೆರವಾಗಬೇಕು ಎಂದು ನುಡಿದನು. ಸೀತೆಗೆ ತುಂಬ ಆನಂದವಾಯಿತು. ಅಂತೆಯೇ ಶ್ರೀರಾಮನ ಸೂಚನೆಯಂತೆ ಆಕೆಯು ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಆ ಮಂತ್ರ ದೇವತೆಗಳನ್ನು ಧ್ಯಾನ ಮಾಡತೊಡಗಿದಳು. ಧ್ಯಾನ ಷಡಂಗಾದಿಗಳಿಂದಲೂ ಪ್ರಾರ್ಥನೆಯಿಂದಲೂ ಶ್ರೀರಾಮನು ಆ ಮಂತ್ರ ದೇವತೆಗಳನ್ನು ಅರ್ಚಿಸಿದನು. ಹಾಗೆಯೇ ತನ್ನ ಅರ್ಧಾಂಗಿಯನ್ನು ಬಲದ ಮಗ್ಗುಲು ಮೇಲಾಗಿ ತನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗುವಂತೆಯೇ ಹೇಳಿದನು. ಆಕೆಯು ಹಾಗೆಯೇ ಮಾಡಿದಳು. ಸೀತೆಯ ಬಲದ ಕಿವಿಯಲ್ಲಿ ಶ್ರೀರಾಮನು ಆ ಮಂತ್ರಗಳನ್ನು ಪ್ರತ್ಯೇಕವಾಗಿ ಅಕ್ಷರಕ್ಕೆ 12ರ ಎಣಿಕೆಯಂತೆ ಉಚ್ಚರಿಸಿ ಉಪದೇಶವಿತ್ತು ವಿಶ್ವಾಮಿತ್ರರನ್ನು ನೆನೆದು ಕೈಮುಗಿದನು. ಸೀತೆಯು ಆ ಮಹಾಮಂತ್ರೋಪದೇಶದಿಂದ ಪುಳಕಿತಳಾಗಿ ಹಾಗೆಯೇ ತನ್ಮೇಳಾಗಿ ತಾನರಿಯದೇ ಬಂದ ನಿದ್ರೆಗೆ ವಶಳಾಗಿ ಅಲ್ಲೇ ನಿದ್ರಿಸಿದಳು. ಶ್ರೀರಾಮನು ನಿದ್ರಿಸಿದ ತನ್ನ ಪತ್ನಿಯ ಮುಖವನ್ನು ನೋಡಿ ಆಕೆಯನ್ನೇಕೆ ಎಚ್ಚರಿಸಲಿ ಎಂದು ಹಾಗೆಯೇ ಕುಳಿತಿದ್ದನು. ಚಂದ್ರ ಕಿರಣವು ನೇರಾಗಿ ಆ ಪ್ರದೇಶದಲ್ಲಿ ಹರಡಿ ಸುಪ್ರಕಾಶವನ್ನು ಚೆಲ್ಲಿತ್ತು. ತಂಗಾಳಿಯು ತಾನಾಗಿ ಬೀಸುತ್ತಿತ್ತು. ಹೂ ಕುಸುಮಗಳ ಕಂಪು ಗಾಳಿಯೊಂದಿಗೆ ಕೂಡಿ ಬಂದು ತೀಡುತ್ತಿತ್ತು. ಗರ್ಭಿಣಿಯಾದ ತನ್ನ ಅರ್ಧಾಂಗಿಯು ತನ್ನ ತೊಡೆಯ ಮೇಲೆಯೇ ತಲೆಯಿಟ್ಟು ಮೇಲ್ಮೊಗವಾಗಿ ಮಲಗಿ ಸುಖವಾಗಿ ನಿದ್ರಿಸುತ್ತಿದ್ದಳು. ಶ್ರೀರಾಮನು ಹಾಗೆಯೇ ಕುಳಿತಿದ್ದವನು ತನ್ನ ಆಕೆಯ ಮುದ್ದಾದ ಮುಖವನ್ನು ನೋಡಿದನು. ಆ ವಲಯವು ಅವಳ ಮುಖದ ಕಾಂತಿಯಿಂದಲೇ ಬೆಳಗುತ್ತಿದೆ ಎಂದು ಕಂಡಿತು. ಬರುವ ಪರಿಮಳವು ಅವಳ ಮೈಯ ಗಂಧವೆಂದೇ ಅನ್ನಿಸಿತು.
ಮುಚ್ಚಿದ್ದ ಕಣ್ಣು, ಹೊಳೆಯುವ ಕದಪು, ಕೆಂಪೇರಿದ್ದ ಗಲ್ಲ ಎಲ್ಲವೂ ಒಳಗಿದ್ದ ಸರ್ವ ಸಂಪತ್ತಿನ ಲಾಂಛನವೆಂದೇ ಕಾಣುತ್ತಿತ್ತು. ಅನಿಮಿಷನಾಗಿಯೇ ಆ ಸೌಂದರ್ಯವನ್ನು ನೀಂಟುತ್ತಿದ್ದ ಶ್ರೀರಾಮನು ಮತ್ತಾವ ಪರವೆಯೂ ಇಲ್ಲದೆ ಆ ದಿವ್ಯ ಸುಂದರ ರೂಪವನ್ನು, ಸದ್ಗುಣದ ಸುಧೆಯನ್ನು ಜೊತೆಗೊಂಡು ಮನದಣಿಯೇ ಪೂರ್ಣವಾಗಿ ಹೀರಿಬಿಡುವಂತೆ ತನ್ನರಸಿಯ ಗುಣಗಳನ್ನೆಣಿಸುತ್ತಾ ಚೆಲ್ಲುವಿಕೆಯನ್ನು ನೋಡಿ ನೋಡಿ ಹಿಗ್ಗುತ್ತಾ ತನ್ಮೇನಾಗಿದ್ದನು. ರಾತ್ರಿಯು ಪ್ರತಿ ನಿಮಿಷ ನಿಮಿಷವನ್ನು ಕೂಡಿಸಿಕೊಂಡು ರಾಶಿಗೊಳ್ಳುತ್ತಾ ಒಂದೇ ಸವನೆ ಸೊರೆಯುತ್ತಿತ್ತು. ಸೀತೆಯ ಬಿಡುಗಡೆಯನ್ನು, ಮಂಡೋದರಿಯ ಸಾವನ್ನು ಒಂದಾಗಿ ಹೊಂದಿಸಿ ಆ ಬೇವು ಬೆಲ್ಲಗಳ ಸವಿಯನ್ನುಣ್ಣಿಸಿದ ಕಾಲವು ಶ್ರೀರಾಮನ ಆನಂದವನ್ನೂ ನಿರೂಪಿಸುತ್ತಿತ್ತು. ಅದು ಎಲ್ಲ ಸುಖ ದುಃಖಗಳನ್ನು ಎಣಿಸಿಕೊಂಡೇ ಮುಂಬರಿದು ಇದನ್ನು ಎಣಿಸತೊಡಗಿತು. ತನ್ನಾಕೆಯು ತನ್ನಂತದ ಮೇಲೆ ತಲೆ ಇಟ್ಟು ಸುಖವಾಗಿ ನಿದ್ರಿಸುತ್ತಿದ್ದಾಗ ತನ್ನಾಕೆಯನ್ನು ನೋಡಿಯೇ ಆ ಸುಖವನ್ನು ಹೊಂದುತ್ತಿದ್ದಂತೆ ಶ್ರೀರಾಮನು ಆ ಸರ್ವಸ್ವವನ್ನು ಆಗಲೇ ಸೂರೆಗೊಂಡು ಅನುಭವಿಸುವಂತೆ ಜಾನಕಿಯನ್ನು ನೋಡಿ ನೋಡಿ ಪೂರ್ಣಾನಂದದಲ್ಲಿ ತಲ್ಲೀನನಾಗಿದ್ದನು. ರಾತ್ರಿಯ 3ನೇ ಜಾವವು ಅರ್ಧ ಮೀರಿತ್ತು. ಅಂತಃಪುರದ ಚೀಟಿಯೊಬ್ಬಳು ಬಂದು ದೂರ ನಿಂತು ಶ್ರೀರಾಮನ ಅನುಪಮವಾದ ಈ ಸುಖಾನಂದವನ್ನು ಕಂಡು ತಾನೂ ಕ್ಷಣಕಾಲ ಮೈಮೆರೆತಳು. ಆದರೆ ಮರುಕ್ಷಣದಲ್ಲಿಯೇ ಆಕೆಯು ಶ್ರೀರಾಮನನ್ನು ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ ಬಂದವಳು. ಅವನ ಗಮನವನ್ನು ತನ್ನತ್ತ ಸೆಳೆದುಕೊಳ್ಳದಿರಲೂ ಆಗದೆ ತತ್ತರಿಸಿದಳು. ಏನು ಮಾಡುವುದಕ್ಕೂ ಆಗದೆ ಒಮ್ಮೆ ನಡುಗಿ ಹೋದಳು. ಆಗಲೇ ಉಂಟಾದ ಅವಳ ಬಳೆಗಳ ಸದ್ದು ಶ್ರೀರಾಮನ ಕಣ್ಣುಗಳನ್ನು ಅವಳತ್ತ ಹೊರಳಿಸಿತು. ಮತ್ತೆ ಏನೆಂದು ಅವನು ತಲೆಯನ್ನಾಡಿಸಿದರೆ ಅವಳು ತನ್ನ ಕೈಗಳನ್ನು ನೇಮಿಕೊಳ್ಳುತ್ತಾ ನಗರ ಸಂಚಾರವನ್ನು ಪೂರೈಸಿ ಬಂದ ಭದ್ರನೆಂಬ ಭೃತ್ಯನು ಸಮಯವನ್ನು ಎದುರಿ ನೋಡುತ್ತಾನೆ ಎಂದು ಭಿನ್ನಯಿಸಿಕೊಂಡಳು. ಶ್ರೀರಾಮನು ಅವನನ್ನು ಇಲ್ಲಿಗೆ ಬರ ಹೇಳು ಎಂದು ನುಡಿದನು. ಮರುಕ್ಷಣದಲ್ಲಿಯೇ ಭದ್ರನು ಬಂದು ವಂದಿಸಿ ನಿಂತುಕೊಂಡನು. ಏನು ವಿಶೇಷವಿದೆ ಎಂದು ಶ್ರೀರಾಮನು ಕೇಳಿದರೆ ವಿಚಾರವನ್ನು ಹೇಳದಿರಲು ಆರದೆ ಒಮ್ಮೆ ಬಿಕ್ಕಳಿಸಿದನು ಮಾತ್ರ. ಶ್ರೀರಾಮನು ಮೆಲ್ನುಗುವನ್ನು ಸೂಸಿ, ಅಪ್ಪ, ಯಾಕೆ ಸಂದೇಹ? ಸಮಾಚಾರವೇನು? ನಮ್ಮ ಸನ್ನಿಧಿಯಲ್ಲಿಯೂ ಹಂಚಿಕೊಳ್ಳಬೇಕೇ? ಏನಿದೆ ಹೇಳು ಎಂದು ಕೇಳಿದನು. ಭೃತ್ಯನು ಧೈರ್ಯಗೊಂಡು, ಜೀಯ, ರಾಜದ್ರೋಹಿಯೊಬ್ಬನನ್ನು ಈಗಲೇ ತೀರಿಸಿಬಿಡಲು ಅಪ್ಪಣೆಯಾಗಬೇಕು ಎಂದು ಕೈಜೋಡಿಸಿದನು. ಶ್ರೀರಾಮನಿಗೆ ಆಶ್ಚರ್ಯವಾಯಿತು. ಆದರೂ ಯಾವ ದ್ರೋಹ? ಯಾರು? ಎಲ್ಲಿ? ವಿವರವಾಗಿ ಹೇಳು ಎಂದು ನುಡಿದನು. ಭದ್ರನು, ಸ್ವಾಮಿ, ಊರ ಹೊರಗೆ ಒಂದು ಮನೆಯಲ್ಲಿ ಈ ರಾತ್ರಿ ಏನೋ ಒಂದು ಔತಣ ಸಮಾರಂಭವು ನಡೆದಿತ್ತು. 100 ಜನರು ಬಂದು ಸೇರಿದ್ದರು. ನಾನು ಆ ಕಡೆ ಹೋಗುವಾಗ ಅವರ ಊಟವೆಲ್ಲ ಆಗಿ ಮಾತುಕತೆಯ ಆರಂಭವಾಗಿತ್ತು. ಕಿವಿಗೊಟ್ಟು ಆಲಿಸಿದೆ. ಏನೇನೋ ಬೇರೆ ಬೇರೆ ವಿಚಾರಗಳನ್ನು ಮಾತಾಡುತ್ತಿದ್ದಂತೆಯೇ ಮಹಾರಾಜರ ಸುದ್ದಿಯೂ ಬಂತು. ತಮ್ಮೆಲ್ಲರ ಗುಣಗಳನ್ನು, ಶಕ್ತಿ ಸಾಹಸಗಳನ್ನು ಪ್ರಶಂಸಿಸಿಯೇ ಪ್ರತಿಯೊಬ್ಬರೂ ಮಾತಾಡುತ್ತಿದ್ದರು. ಆದರೆ ಅಷ್ಟರಲ್ಲಿ ಒಬ್ಬ ಕುತ್ಸಿತನು ಎಂದು ಉಗುಳನ್ನು ನುಂಗಿಕೊಂಡನು. ಮುಂದುವರಿದು, ಎಲ್ಲ ಸರಿ, ನಮ್ಮ ಅರಸನ ನಡವಳಿಯನ್ನು ನೀವೆಲ್ಲ ಮೆಚ್ಚಿ ಹೊಗಳಬಹುದು, ನಾನು ಅಲ್ಲಗಳೆಯಲಾರೆ. ಆದರೆ ಸೀತೆಯನ್ನು ಮಹಾರಾಣಿಯಾಗಿ ಸ್ವೀಕರಿಸಿದ್ದು ಸರಿಯಲ್ಲ. ಇನ್ನೊಂದು ಮದುವೆಯಾಗಬೇಕಿತ್ತು. ಹೊರತು ರಾವಣನ ಊರಿನಲ್ಲಿ ತಾನೊಬ್ಬಳೇ ಕೆಲವು ದಿನವಾದರೂ ಇದ್ದ ಅವಳನ್ನು ಇಲ್ಲಿಗೆ ಕರೆತರಲೇಬಾರದಿತ್ತು. ಎಷ್ಟು ಹೇಳಿದರೂ ಆ ಕೊರತೆಯು ಶ್ರೀರಾಮನನ್ನು ಬಿಟ್ಟು ಹೋಗದು ಎಂದು ನುಡಿದನು. ಕೆಲವರು ಕಿವಿಗೆ ಕೈಮುಚ್ಚಿಕೊಂಡರು. ಇನ್ನು ಕೆಲವರು ಅವನನ್ನು ನಾನಾ ರೀತಿ ಗದರಿಸಿದರು. ಮತ್ತೆ ಕೆಲವರು ನಮಗೇಕೆ ರಾಜಮನೆತನದ ನಡತೆಯ ವಿಚಾರ ಎಂದು ಅಬ್ಬರಿಸಿದರು. ಹಾಗೆ ಆ ಕೂಟವು ಚದುರಿತು. ನನಗೆ ಆಗಲೇ ಅವನನ್ನು ಅಪ್ಪಳಿಸಬೇಕೆಂದು ಕಂಡಿತು. ಆದರೆ ಮಹಾರಾಜರು ಏನೆಂದುಕೊಳ್ಳುತ್ತಾರೋ ಎಂದು ಸಿಟ್ಟನ್ನು ನುಂಗಿಕೊಂಡು ನೆಟ್ಟನೆ ಇತ್ತ ಬಂದೆ. ಸ್ವಾಮಿ, ಇನ್ನಾದರೂ
ಎಂದು ಹೇಳುವಷ್ಟರಲ್ಲಿಯೇ ಶ್ರೀರಾಮನು ಕೈಸನ್ನೆಯಿಂದಲೇ ಅವನನ್ನು ಆಕ್ಷೇಪಿಸಿ ಒಂದೇ ಒಂದು ಕ್ಷಣವಾದರೂ ತಡ ಮಾಡದೆ ತನ್ನ ತೊಡೆಯ ಮೇಲಿದ್ದ ಸೀತಾದೇವಿಯ ತಲೆಯನ್ನು ಹಾಗೆಯೇ ಕೈ ಎತ್ತಿ ಕೆಳಗಿಟ್ಟು ದೂರ ಸರಿದು ನಿಂತುಕೊಂಡನು. ಹಾಗೆಯೇ ಭದ್ರನನ್ನು ಬಹುಬಗೆಯಿಂದ ವಿಚಾರಿಸಿ ಅಂತೆಯೇ ಅವನನ್ನು ದುಡುಕದಂತೆ ಆಕ್ಷೇಪಿಸಿ ಕಳಿಸಿಕೊಟ್ಟನು. ಸೀತೆಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಹಾಗೆಯೇ ಮಂದಸ್ಮಿತೆಯಾಗಿ ನಿದ್ರಿಸುತ್ತಿದ್ದಳು. ಸ್ವಪ್ನ ಲೋಕದಲ್ಲಿ ಯಾವ ಕಮನೀಯ ಸ್ವರ್ಗವನ್ನು ಕಟ್ಟುತ್ತಿದ್ದಳೋ ಇಲ್ಲಿ ಆಕೆಯ ಪತಿಯೇ ತನ್ನ ತೊಡೆಯ ಮೇಲಿಂದ ಆಕೆಯನ್ನು ಕೈಯೆತ್ತಿ ಕೆಳಗೆ ಬಿಟ್ಟಿದ್ದನು. ನಿದ್ರೆಯಲ್ಲಿದ್ದ ಅವಳು ಇದನ್ನೇನು ಬಲ್ಲಳು? ವಿ ಎನ್ ಭಾಗವತ್ ಬರಬಳ್ಳಿ.